ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆಯದಾಗಿದೆ. 3 ಭಾಗಗಳಾಗಿ ಸರ್ಕಾರ ವರ್ಗೀಕರಣ ಮಾಡಿದೆ. ಯಾವ ಸಚಿವರಿಗೂ ವರದಿ ಬಗ್ಗೆ ಅಸಮಾಧಾನ ಇಲ್ಲ. ಮುನಿಯಪ್ಪ, ಪರಮೇಶ್ವರ್ ತಂಗಡಿಗೆ ಎಲ್ಲ ಸಂತೋಷವಾಗಿದ್ದಾರೆ. ಕ್ಯಾಬಿನೆಟ್ನಲ್ಲಿ ನಾಗಮೋಹನ್ ದಾಸ್ ವರದಿ ಬಗ್ಗೆ ಚರ್ಚೆ ನಡೆಸಿ ದಲಿತರನ್ನ 3 ಗುಂಪಾಗಿ ವಿಂಗಡಿಸಿದಂತ ರಾಜ್ಯ ಸರ್ಕಾರ. ಇದರ ನಡುವೆ ಎಡಗೈ ಮತ್ತು ಬಲಗೈಗೆ ಸಮಾನವಾಗಿ 6% ಮೀಸಲಾತಿಯನ್ನು ನೀಡಲಾಗಿದೆ. ಈ ಬಗ್ಗೆ ಯಾವುದೇ ಶಾಸಕರಿಗೂ ಸಹಿತ ಸಚಿವರಿಗೂ ಸಹಿತ ಯಾವುದೇ ಒಂದು ತಗಾದೆ ಇಲ್ಲ. ಎಲ್ಲರೂ ಸಂತೋಷವಾಗಿದ್ದಾರೆ. ಯಾವ ಸಚಿವರಿಗೂ ವರದಿ ಬಗ್ಗೆ ಅಸಮಾಧಾನವಿಲ್ಲ. ಮುನಿಯಪ್ಪ, ಪರಮೇಶ್ವರ್ ತಂಗಡಿಗೆ ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ. ಈ ಒಂದು ಒಳ ಮೀಸಲಾತಿ ವಿಚಾರವಾಗಿ ಸಚಿವ ಸಂಪುಟ ಸಭೆ ಬಳಿಕ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ನೀಡಿರುವಂಥದ್ದು. ಕ್ಯಾಬಿನೆಟ್ ಸಭೆ ಸುಮಾರು 2.5 ಗಂಟೆ ಕಾಲ ನಡೆಯಿತು. ವೆರಿ ಫ್ರೂಟ್ಫುಲ್ ಕ್ಯಾಬಿನೆಟ್ ಮೀಟಿಂಗ್. ಎಲ್ಲರೂ ಸಂತೋಷ ಸಮಾಧಾನದಿಂದ ಕ್ಯಾಬಿನೆಟ್ ಹಾಲ್ನಿಂದ ಬಂದಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿದ್ದಾಗೆ ವಿಧಾನಮಂಡಲ ಅಧಿವೇಶನದಲ್ಲಿದೆ. ಯಾವುದನ್ನು ಹೇಳೋದಕ್ಕೆ ಅವಕಾಶ ಇಲ್ಲ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದನಗಳಲ್ಲಿ ತಮ್ಮ ಹೇಳಿಕೆಯನ್ನು, ಸರ್ಕಾರದ ಹೇಳಿಕೆಯನ್ನು ಮಾಡ್ತಾರೆ. ನಮಸ್ಕಾರ. ಕ್ಯಾಬಿನೆಟ್ ಸಭೆ ಸುಮಾರು 2.5 ಗಂಟೆ ಕಾಲ ನಡೆಯಿತು. ವೆರಿ ಫ್ರೂಟ್ಫುಲ್ ಕ್ಯಾಬಿನೆಟ್ ಮೀಟಿಂಗ್. ಎಲ್ಲರೂ ಸಂತೋಷ ಸಮಾಧಾನದಿಂದ ಕ್ಯಾಬಿನೆಟ್ ಹಾಲ್ನಿಂದ ಬಂದಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿದ್ದಾಗೆ ವಿಧಾನಮಂಡಲ ಅಧಿವೇಶನದಲ್ಲಿದೆ. ಯಾವುದನ್ನು ಹೇಳೋದಕ್ಕೆ ಅವಕಾಶ ಇಲ್ಲ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದನಗಳಲ್ಲಿ ತಮ್ಮ ಹೇಳಿಕೆಯನ್ನು, ಸರ್ಕಾರದ ಹೇಳಿಕೆಯನ್ನು ಮಾಡ್ತಾರೆ. ನಮಸ್ಕಾರ. ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಅಸ್ಪೃಶ್ಯ ಸಮುದಾಯ ಮಾದಿಗ ಸಮುದಾಯ ಏನು ಸಫಾಯಿ ಕರ್ಮಚಾರಿ, ಕಸ ಗುಡಿಸ್ತಕ್ಕಂಥದ್ದು, ಬೀದಿಯಲ್ಲಿ ಚಪ್ಪಲಿ ಹೊಲಿಯುವಂಥ ಕೆಲಸ, ಚರ್ಮ ಕೈಗಾರಿಕೆ ಮಾಡ್ತಕ್ಕಂಥದ್ದು, ಕೂಲಿ ನಾಲಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಮುದಾಯ. ಅಧಿಕ ಸಂಖ್ಯೆಯಲ್ಲಿ ನಾವಿದ್ದರೂ ಕೂಡ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಇರ್ತಕ್ಕಂಥ ಈ ಮೀಸಲಾತಿಯಲ್ಲಿ ನಮಗೆ ಲಭಿಸ್ತಾ ಇರಲಿಲ್ಲ. ಈ ಕಾರಣದಿಂದ ನಾವೆಲ್ಲ 30-35 ವರ್ಷಗಳಿಂದ ಹೋರಾಟ ಮಾಡಿದ ಫಲದಿಂದ ಇವತ್ತು ಸುಪ್ರೀಂ ಕೋರ್ಟು ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು ಒಂದು ಐತಿಹಾಸಿಕವಾದಂಥ ತೀರ್ಪು ಬಂತು. ಒಳ ಮೀಸಲಾತಿಯನ್ನು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಅದು ಇಂಪಿರಿಕಲ್ ಡಾಟಾ ಮತ್ತು ಹಿಂದುಳಿಕೆ ಇದನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಯಾರಿಗೂ ಅನ್ಯಾಯ ಆಗದಿರೋ ರೀತಿಯಲ್ಲಿ ಮಾಡಿರಿ ಅಂತಂದು ಹೇಳಿದರು. ಜಸ್ಟಿಸ್ ನಾಗಮೋಹನ್ ದಾಸರವರು ಒಂದು ವರದಿಯನ್ನು ನಮಗೆ ಕೊಟ್ಟಿದ್ದಾರೆ. ಅದೆಲ್ಲ ನಿಮಗೆ ಗೊತ್ತಿದೆ. ಈಗ ಈ ಸರ್ಕಾರ ಮಾಡಿರ್ತಕ್ಕಂಥ 6 ಅಂತಂದೇಳಿ ನಮಗೆ ಕಾಯಂ ಆಗಿದೆ ಅಂತೇಳಿ ನನಗೆ ಮಂತ್ರಿಗಳು ಇಲ್ಲಿಗೆ ಬಂದಾಗ ಹೇಳಿದರು. 6 ಮಾದಿಗ ಸಮುದಾಯಕ್ಕೆ ಲಭಿಸಿದೆ. ನಮಗೆ 7 ಆಗಬೇಕಾಗಿತ್ತು, 6 ಆಗಿದೆ. ಅದರಲ್ಲೇ ನಾವು ತೃಪ್ತಿ ಪಡ್ಕೊತೀವಿ. ಏನೂ ಸಿಗ್ತಾ ಇರೋ ಜನಾಂಗಕ್ಕೆ ಇವತ್ತು 6 ಆದರೂ ಒಳ ಮೀಸಲಾತಿ ಲಭಿಸ್ತಲ್ಲ ಅಂತಕ್ಕಂಥ ಸಂತೋಷ ನಮಗೆ ಆಗ್ತಾಯಿದೆ. ದುಃಖನೂ ಕೂಡ ಆಗ್ತಾಯಿದೆ. ಭಾಳ ಕಷ್ಟಪಟ್ಟು ಭಾಳ ವರ್ಷಗಳ ಕಾಲ ನಮ್ಮ ಸಮುದಾಯ ನೊಂದು ಬೆಂದು ಅನೇಕ ಕಷ್ಟಗಳನ್ನು ಅನುಭವಿಸಿದ್ರು. ಎಷ್ಟೋ ಜನ ಓದಿದ್ರು ಕೂಡ ಯುವಕರಿಗೆ ಉದ್ಯೋಗ ಸಿಗ್ತಾ ಇರಲಿಲ್ಲ. ಈಗ ಉದ್ಯೋಗ ಮತ್ತು ಸವಲತ್ತುಗಳು ನಮಗೆ ಹರಿದು ಬರುವಂಥ ನಿರೀಕ್ಷೆ ಇದೆ.
ಆ ಒಂದು ನಿರೀಕ್ಷೆಯಲ್ಲಿ ಆ ಸಂತೋಷದ ಕ್ಷಣವನ್ನು ನಾವು ಇವತ್ತು ಇಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ 6%ಅನ್ನು ನಾವು ಕೊಡ್ತೀನಿ, ಯಾವುದನ್ನು ನಿಮಗೆ ಕಡಿಮೆ ಮಾಡಲ್ಲ ಅಂತಂದೇಳಿ ಇವತ್ತು ನಮಗೆ ಏನು ಸದಾಶಿವ ಆಯೋಗನೂ 6 ಹೇಳಿತ್ತು, ನಾಗಮೋಹನ್ ದಾಸ್ರವರು 6% ಅಂತ ಹೇಳಿದರು ಮಾದಿಗರಿಗೆ. ಈ ಹಿಂದೆ ಬೇರೆ ಬೇರೆ ಆಯೋಗಗಳು ಕೂಡ 6% ಅಂತ ಕೊಡಬೇಕು ಅಂತ ಹೇಳಿದರು. ಅದರಂತೆ ನಮಗೆ ಇವತ್ತು 6% ಸಿಕ್ಕಿದೆ ಅಂತಕ್ಕಂಥ ವಿಷಯ ಕೇಳಿದ್ದೇನೆ. ಜೊತೆಗೆ ಈ ಅಲೆಮಾರಿಗಳು ಅಂತ ಇದ್ದು ಪಾಪ ಅವ್ರು ಏನೋ ದಿಕ್ಕು ದಶೆ ಇಲ್ದಿರ್ತಕ್ಕಂಥ ಸಮುದಾಯ, ಆ ಸಮುದಾಯನ ಹಾಗೆ ಉಳಿಸ್ಬೇಕಾಗಿತ್ತು. ನಾವೀಗ ನೋಡಿದ್ದಂದರೆ ಅದರಲ್ಲೇನೋ ಡಿಸ್ಟರ್ಬ್ ಆಗಿದೆ ಅಂತ ಹೇಳಿದರೆ ಪೂರ್ಣ ವಿವರ ನನಗೆ ಗೊತ್ತಿಲ್ಲ ಇನ್ನು. ಅದ್ರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಸದ್ಯ. ಹಂಗೇನಾದ್ರೂ ಆಗಿದ್ರೆ ಅಂದರೆ ಮತ್ತೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡು, ನಮಗಿಂತಲೂ ಅತ್ಯಂತ ತೀರ ಕಡುಬಡವರು, ಅವಕಾಶ ವಂಚಿತರು, ಸ್ವತಂತ್ರ ಬಂದು ಇಷ್ಟು ದಿನ ಆದರೂ ಒಬ್ಬರು ಗ್ರ್ಯಾಜುಯೇಟ್ ಆಗಿಲ್ಲ, ಜನಾಂಗದಲ್ಲಿ ಒಂದು ಸವಲತ್ತು ಕೂಡ ಸಿಕ್ಕಿಲ್ಲ, ಗುಡಿಸಲಲ್ಲಿ ವಾಸ ಮಾಡ್ತಾರೆ ಅಲೆಮಾರಿಗಳು. ಅಂಥ ಜನರದ್ದು ಒಂದು ಗುಂಪು ಮಾಡಿದ್ರು ಅವರು. ಆ ಗುಂಪೇನೋ ತೆಗೆದಾಕಿ ಬೇರೆ ಬೇರೆ ಗುಂಪಿಗೆ ಹಾಕಿದ್ದಾರೆ ಅಂತಕ್ಕಂಥ ವಿಷಯ ಗೊತ್ತಾಗಿದೆ. ಅದ್ರ ಬಗ್ಗೆ ನಾನು ನಾಳೆ ನೋಡಿಬಿಟ್ಟು ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತೀನಿ. ಒಟ್ಟಾರೆ ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಸಚಿವ ಸಂಪುಟಕ್ಕೆ ಮಾದಿಗ ಸಮುದಾಯ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು, ಗೌರವವನ್ನು ಸಲ್ಲಿಸುತ್ತದೆ. ಎಲ್ರಿಗೂ ನಮಸ್ಕಾರ. ಮಾಧ್ಯಮದ ಸ್ನೇಹಿತರೆ, ಕಳೆದ 30-35 ವರ್ಷಗಳಿಂದ ನಾವು ಮಾದಿಗ ಸಮುದಾಯ ಮೀಸಲಾತಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಲಭಿಸ್ತಾ ಇಲ್ಲ. ನಮಗೆ ತುಂಬ ಅನ್ಯಾಯ ಆಗಿದೆ.